ನಮಸ್ಕಾರ ಸ್ನೇಹಿತರೆ, ಸ್ಟಾಕ್ ಟಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೀವು ಕನ್ನಡದಲ್ಲೇ ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್ ಮತ್ತು ವೆಲ್ತ್ ಕ್ರಿಯೇಷನ್ ಬಗ್ಗೆ ತಿಳ್ಕೊತೀರಾ. ನಿಮ್ಮ ಹಣ ನಿಮಗಾಗಿಯೇ ಕೆಲಸ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಬೇಕಾದ ಎಲ್ಲ ಬೇಸಿಕ್ ಟು ಅಡ್ವಾನ್ಸ್ಡ್ ನಾಲೆಜ್ ಸಿಗುತ್ತೆ. ನಾವು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್, ಕಾಂಪೌಂಡಿಂಗ್ ಪವರ್, ಸ್ಟಾಕ್ ಅನಾಲಿಸಿಸ್ ಎಲ್ಲದರ ಬಗ್ಗೆ ಈ ಚಾನಲಲ್ಲಿ ಕವರ್ ಮಾಡ್ತೀವಿ. ಇದೇ ತರಹ ಯೂಸ್ಫುಲ್ ವಿಡಿಯೋ ಅಥವಾ ಕಂಟೆಂಟ್ ನಿಮಗೆ ಬೇಕು ಅಂತ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಒತ್ತಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಆಗ ನಿಮ್ಮ ವೆಲ್ತ್ ಜರ್ನಿ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ವೆಲ್ತ್ ಜರ್ನಿ ಇಲ್ಲೇ ಪ್ರಾರಂಭ ಆಗುತ್ತೆ. ಒಂದು ಸಣ್ಣ ಸೂಚನೆ, ಈ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಹೂಡಿಕೆ ಮಾಡುವ ಮುಂಚೆ ನಿಮ್ಮ ಸ್ವಂತ ರಿಸರ್ಚ್ ಮಾಡಿ ಅಥವಾ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ಸಲಹೆ ತಗೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಈಗ ವಿಡಿಯೋನ ಪ್ರಾರಂಭ ಮಾಡೋಣ. ನಾವು ಒಂದು ಅದ್ಭುತ ಪ್ರಯಾಣಕ್ಕೆ ಹೋಗೋಣ. ಸ್ಟಾಕ್ ಮಾರ್ಕೆಟ್ ಹೇಗೆ ಆರಂಭ ಆಯಿತು ಮತ್ತು ಅದರ ಇಂದಿನ ರೂಪಕ್ಕೆ ಹೇಗೆ ಬಂತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಪ್ರತಿದಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸುದ್ದಿ ಕೇಳ್ತಾನೆ ಇರ್ತೀವಿ, ಸೆನ್ಸೆಕ್ಸ್, ನಿಫ್ಟಿ, IPO. ಆದರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಸ್ಟಾಕ್ ಮಾರ್ಕೆಟ್ ಅಂದರೆ ಮೊದಲಿಗೆ ಅದು ಯಾರು ಶುರು ಮಾಡಿದ್ರು ಅನ್ನೋದನ್ನ? ಈ ಸಂಪೂರ್ಣ ಕಥೆಯನ್ನು ನಾನು ಒಂದು ತುಂಬ ಸರಳವಾಗಿ ಈ ವಿಡಿಯೋದಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಓಕೆ, ನೆಕ್ಸ್ಟ್ ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ ಹೇಗೆ ಜನನ ಆಯಿತು, ಸ್ಟಾಕ್ ಮಾರ್ಕೆಟ್ ಬರ್ತ್ ಹೇಗಾಯಿತು ಅನ್ನೋದನ್ನು ನಾವು ಫಸ್ಟು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ 1600 ಕಾಲದಲ್ಲಿ ಯುರೋಪ್ನಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಇತ್ತು. ಮಸಾಲೆಗಳು, ಚಿನ್ನ, ಬಟ್ಟೆ, ರೇಷ್ಮೆ. ಆ ಸಮಯದಲ್ಲಿ ಒಂದು ದೊಡ್ಡ ಕಂಪ್ನಿ ಹುಟ್ಕೊಳ್ಳುತ್ತೆ, ಅದೇ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಇವರು ಒಂದು ಕ್ರಾಂತಿಕಾರಿ ಆಲೋಚನೆಯನ್ನು ಮಾಡ್ತಾರೆ. ಒಬ್ಬ ವ್ಯಕ್ತಿ ಯಾಕೆ ಸಂಪೂರ್ಣ ಒಂದೇ ಕಂಪ್ನಿ ಮಾಲೀಕರಾಗಿರಬೇಕು, ಒಂದು ಕಂಪ್ನಿದ ಸಂಪೂರ್ಣ ಮಾಲೀಕತ್ವ ನಾನು ಏನಕ್ಕೆ ತೊಗೊಂಡಿರಬೇಕು, ಆ ಕಂಪ್ನಿನ ಯಾಕೆ ನಾನು ಡಿವೈಡ್ ಮಾಡಿಬಿಟ್ಟು ಜನಗಳಿಗೆ ಕೊಡಬಾರ್ದು ಅಂತ ಒಂದು ಯೋಚನೆ ಹುಟ್ಕೊಳ್ಳುತ್ತೆ. ಹೀಗೆ ಶೇರ್ಸ್ ಅಂತ ಒಂದು ಕಲ್ಪನೆ ಹುಟ್ಕೊಳ್ಳುತ್ತೆ. ಜನರು ಶೇರ್ನ ಕೊಂಡ್ಕೊಂಡ್ರೆ ಆ ಶೇರ್ನ ಕಂಪನಿ ಮಾಲೀಕರಾಗ್ತಾರೆ ಮತ್ತು ಅವರು ಶೇರ್ ಹೋಲ್ಡರ್ಸ್ ಆಗ್ತಾರೆ. ಹೀಗೆ ಈ ಶೇರ್ಗಳ ವ್ಯವಹಾರ 1602ರಲ್ಲಿ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡಾಮ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಶುರುವಾಗುತ್ತೆ. ಇದು ವಿಶ್ವದ ಮೊದಲ ಅಧಿಕೃತ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಪರಿಗಣಿಸಲಾಗುತ್ತದೆ. ಅದಾದಮೇಲೆ ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಹೇಗಪ್ಪ ಆಯಿತು ಅಂದರೆ, ವಿಶ್ವದ ಬೆಳವಣಿಗೆ ಹೇಗಾಯಿತು ಅಂತ ಅಂದರೆ, ಈ ಆಲೋಚನೆ ಬೇಗ ಹರಡ್ಕೊಳ್ಳುತ್ತೆ ಎಲ್ಲ ಕಡೆ. ನೆಕ್ಸ್ಟು ಅದಾದಮೇಲೆ ಆಮ್ಸ್ಟರ್ಡಾಮ್ ಆದಮೇಲೆ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ 1700ರ ದಶಕದಲ್ಲಿ ಆರಂಭ ಆಗುತ್ತೆ. ಅದಾದಮೇಲೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜು ಆಲ್ಮೋಸ್ಟ್ 1792 ವಾಲ್ ಸ್ಟ್ರೀಟ್ನಲ್ಲಿ ಒಂದು ಮರದ ಕೆಳಗೆ ಅದು ಆರಂಭವಾಗುತ್ತೆ. ಅಂದಿನ ವ್ಯಾಪಾರದ ರೀತಿ ತುಂಬ ವಿಭಿನ್ನ. ಎಲ್ಲರೂ ಶೇರ್ಗಳನ್ನ ಕೂಗಿ ಹೇಳ್ತಾ ಇದ್ರು. ಇದನ್ನೇ ಓಪನ್ ಔಟ್ ಕ್ರೈ ಟ್ರೇಡಿಂಗ್ ಅಂತ ಕರೀತಾ ಇದ್ರು. ನಂತರ ಕಾಲ ಬದಲಾಗ್ಬಿಟ್ಟಿದೆ. ಅದು ಟೆಲಿಫೋನ್, ಕಂಪ್ಯೂಟರ್, ಸಂಪೂರ್ಣ ಡಿಜಿಟಲ್ ಟ್ರೇಡಿಂಗ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಜರ್ನಿ ಹೇಗಿತ್ತಪ್ಪ ಅಂತ ಅಂದರೆ, ಇದೀಗ 1800ರ ಕಾಲದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಮುಂಬೈ ವ್ಯಾಪಾರಿಗಳು ಹತ್ತಿ, ಚಿನ್ನ, ಹಣಕಾಸು ವ್ಯವಹಾರಗಳನ್ನು ಮಾಡ್ತಾಯಿದ್ರು. ಈ ವ್ಯಾಪಾರಿಗಳು 1875ರಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಸ್ಥಾಪನೆ ಮಾಡ್ತಾರೆ. ಇದು ಏಷ್ಯಾದ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಆಗುತ್ತೆ. ಆ ಸಮಯದಲ್ಲಿ ಕೇವಲ 5 ಬ್ರೋಕರ್ಗಳು ಟೌನ್ ಹಾಲ್ ಹತ್ರ ಬಂದು ಬೃಹತ್ ಮರದ ಕೆಳಗೆ ಕುಳಿತುಕೊಂಡು ವ್ಯವಹಾರ ಮಾಡ್ತಿರ್ತಾರೆ. ಇದೇ ಇವತ್ತಿನ BSE ಬಿಲ್ಡಿಂಗ್ ಅಂತ ಬೆಳವಣಿಗೆ ಆಗಿರೋದು. 1992ರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆರಂಭ ಆಗುತ್ತೆ. ಇದು ಪೂರ್ಣ ಕಂಪ್ಯೂಟರ್ ಆಧಾರಿತ ಸ್ಟಾಕ್ ಎಕ್ಸ್ಚೇಂಜ್ ಆಗಿತ್ತು. ಭಾರತದ ಸ್ಟಾಕ್ ಮಾರ್ಕೆಟ್ ಇದು NSE ಇನ್ನೊಂದು ಹಂತಕ್ಕೆ ತಗೊಂಡೋಗುತ್ತೆ. ನೆಕ್ಸ್ಟು ಪಾರ್ಟ್ 4ರಲ್ಲಿ ಹರ್ಷದ್ ಮೆಹ್ತಾ ಎರಾ ಅಂತ ಇದೆ. ಅದು ಏನಪ್ಪ ಅಂತಂದರೆ, 1990ರ ದಶಕದಲ್ಲಿ ಸ್ಟಾಕ್ ಮಾರ್ಕೆಟು ಒಂದು ಹೆಸರು ಮಾಡುತ್ತೆ, ಹರ್ಷದ್ ಮೆಹ್ತಾ ಅಂತ. ಅವರು ಬ್ಯಾಂಕ್ ವ್ಯವಸ್ಥೆಯ ಲೂಪ್ ಹೋಲ್ಗಳನ್ನು ಉಪಯೋಗಿಸ್ಕೊಂಡು ಶೇರ್ಗಳ ಬೆಲೆಗಳನ್ನು ಏರಿಸ್ಬಿಡ್ತಾರೆ. ಅಲ್ಪ ಕಾಲದಲ್ಲೇ ಕೋಟಿ ರೂಪಾಯಿನ ಗಳಿಸ್ತಾರೆ. ಮಾಧ್ಯಮದವರು ಅವರನ್ನು ಬಿಗ್ ಬುಲ್ ಆಫ್ ದಲಾಲ್ ಸ್ಟ್ರೀಟ್ ಅಂತ ಕರಿತಾ ಇರ್ತಾರೆ. ನಂತರ ಒಂದು ದೊಡ್ಡ ಸ್ಕ್ಯಾಮ್ ಆಗಿ ಬದಲಾಗ್ಬಿಡುತ್ತದು. ಆ ಘಟನೆ ನಂತರ ಸೆಬಿ ಮಾರ್ಕೆಟ್ ನಿಯಂತ್ರಣವನ್ನು ಇನ್ನಷ್ಟು ಕಠಿಣಗೊಳಿಸುತ್ತೆ. ಇದರ ಪರಿಣಾಮ ಇವತ್ತು ಹೂಡಿಕೆದಾರರು ತುಂಬ ಸುರಕ್ಷಿತವಾಗಿದ್ದಾರೆ. ನೆಕ್ಸ್ಟು ಇಂದಿನ ಭಾರತೀಯ ಮಾರ್ಕೆಟು ಆ್ಯಕ್ಚುಲಿ ತುಂಬಾ ವೇಗವಾಗಿ ಬೆಳೀತಾ ಇದೆ.
ನಮ್ಮ ಇಂಡಿಯನ್ ಮಾರ್ಕೆಟ್. ಸೊ ನಮ್ಮ ಹತ್ರ ಸೆನ್ಸೆಕ್ಸ್ ನಿಫ್ಟಿ ಈ ಥರ ಟ್ರೇಡಿಂಗ್ ಮಾಡ್ಬೋದು. ನೆಕ್ಸ್ಟು ಇದಕ್ಕೆ ಬೇಕಾಗಿರೋದು ಡಿಮ್ಯಾಟ್ ಖಾತೆ. ಡಿಮ್ಯಾಟ್ ಎಕ್ಸಾಂಪಲ್ಸು ಝೆರೋದಾ, ಗ್ರೋ, ಅಪ್ಸ್ಟಾಕು ಈ ಥರ ತುಂಬ ಅಪ್ಲಿಕೇಶನ್ಸ್ ಇದ್ದಾವೆ. ನೀವು ಇಂಟ್ರಾಡೇ, ಸ್ವಿಂಗ್ ಟ್ರೇಡಿಂಗ್, ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಎಲ್ಲನೂ ಫೋನ್ನಲ್ಲೇ ಮಾಡ್ಬೋದು. ನೋಡಿ ಸ್ನೇಹಿತರೆ, ಒಂದು ಮರದ ಕೆಳಗೆ ಸ್ಟಾರ್ಟ್ ಆಗಿರೋ ಒಂದು ವ್ಯವಹಾರ ಇವತ್ತು 3 ಸೆಕೆಂಡ್ಗಳಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಮಾಡುತ್ತೆ. ಈಗ ಸ್ನೇಹಿತರೆ, ಇದೇ ಸ್ಟಾಕ್ ಮಾರ್ಕೆಟ್ನ ಅದ್ಭುತ ಇತಿಹಾಸ. ಆಮ್ಸ್ಟರ್ಡಾಮಿಂದ ಲಂಡನ್, ಲಂಡನ್ನಿಂದ ವಾಲ್ ಸ್ಟ್ರೀಟಿಂದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು ಈಗ ನಿಮ್ಮ ಮೊಬೈಲ್ನಲ್ಲಿ ನಡೀತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮುಖ್ಯವಾಗಿ ನಮ್ಮ ಸ್ಟಾಕ್ ಟಾಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೂಡಿಕೆಯನ್ನು ಹೇಗೆ ಸುರಕ್ಷಿತವಾಗಿ ಪ್ರಾರಂಭಿಸಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ಜಾಣ್ಮೆಯಿಂದ ಹೂಡಿಕೆ ಮಾಡಿ, ತಿಳಿದುಕೊಂಡೇ ನಿರ್ಧಾರ ತಗೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.